Jai Shri Gurudev. Last class we discussed how to solve the problems of exercise 12.1. We completed with exercise 12.1. Now in this class let us discuss with exercise 12.2. Now exercise 12.2 ಹೋಗಕ್ಕೆ ಮುಂಚೆ please take out your textbooks. The page number 519 exercise 12.2 ನಲ್ಲಿ fourth problem ನ ನೋಡ್ಕೊಳ್ಳಿ. ವರ್ಡ್ ಪ್ರಾಬ್ಲಮ್ ಇದು, ಸ್ವಲ್ಪ ಲೆಂತಿ ಇರುತ್ತೆ ಪ್ರಾಬ್ಲಮ್, ವರ್ಡ್ ಪ್ರಾಬ್ಲಮ್ಮು. ಅಲ್ಲಿ ಏನಿದೆ ಅನ್ನೋದನ್ನು ಹೇಳಿ ನಾನು ಅದನ್ನು ಡೇಟಾ ಬರೀತೀನಿ. ಆ್ಯಂಡ್ ಮೋರ್ ಓವರ್ ಒಂದು ರಿಮೆಂಬರ್ ಏನಂದರೆ, ಇಲ್ಲಿ ಹಳೆ 12.1 ಎಕ್ಸಸೈಸ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬಂದರೆ ಮಾತ್ರ ಇಲ್ಲಿ ಪ್ರಾಬ್ಲಮ್ಸ್ ತುಂಬ ಸುಲಭ ಆಗುತ್ತೆ. 80% ಆಲ್ರೆಡಿ ನೀವು ಸಾಲ್ವ್ ಮಾಡಿದ್ದೀರಾ ಇಲ್ಲಿ ಬರುವಂಥ ಪ್ರಾಬ್ಲಮ್ಸಲ್ಲಿ. 20% ಮಾತ್ರ ಸಾಲ್ವ್ ಮಾಡಬೇಕು. ಬಟ್ ಲಾಸ್ಟ್ 20% ಅಲ್ಲ, ಫಸ್ಟ್ 20% ಡಿಫ್ರೆಂಟ್ ಇರೋವಂಥದ್ದು. ಸೊ ತುಂಬ ಕೇರ್ಫುಲ್ಲಾಗಿ ಪ್ರಾಬ್ಲಮ್ಸ್ನ ನೋಡ್ಕೊಳ್ಳಿ, ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಏನು ಹೇಳ್ತಾನೆ ಆ ಪ್ರಾಬ್ಲಮಲ್ಲಿ ನೋಡ್ತಾ ಹೋದರೆ, ಮ್ಯಾನುಫ್ಯಾಕ್ಚರರ್ ಪ್ರೊಡ್ಯೂಸರ್ಸ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಅಂತ ಹೇಳಿದ್ದಾನೆ. ಅಂದರೆ ಅರ್ಥ ಏನು, ಒಬ್ಬ ಮ್ಯಾನುಫ್ಯಾಕ್ಚರರು ನಟ್ಸು ಮತ್ತು ಬೋಲ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಅವನು ಯಾವುದು ಎರಡು ಐಟಮ್ ನನಗೆ ಫಸ್ಟ್ ಸಿಗುತ್ತೋ ಅದನ್ನು ಕಾಲಮ್ ವೈಸಲ್ಲಿ ಬರ್ಕೊಳ್ಳೋಣ. ಸೊ ಅವನು ಹೇಳಿರೋದೇನ, ಒಂದು ನಟ್ಸು, ಇನ್ನೊಂದು ಯಾವುದು ಬೋಲ್ಟ್ಸು. ಇದು ಪ್ರೊಡ್ಯೂಸ್ ಮಾಡ್ತೀಯ ನಾವು ನಟ್ಸು ಬೋಲ್ಟ್ಸನ್ನು. ಹಾಗಾದ್ರೆ ಏನಾಯ್ತು, ಈಗ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಅದನ್ನು ಕಾಲಮ್ ವೈಸಲ್ಲಿ ಬರ್ಕೊಂಡೆ. ಯಾವಾಗ ಕಾಲಮ್ ವೈಸಲ್ಲಿ ಬರ್ಕೊಂಡೆ, ನೆಕ್ಸ್ಟ್ ಏನಾಯಿತು, ಇಟ್ ಟೇಕ್ಸ್ 1 hour ವರ್ಕ್ ಆನ್ ಮಿಷಿನ್ ಎ ಆ್ಯಂಡ್ 3 hours ವರ್ಕ್ ಆನ್ ಮಿಷಿನ್ ಬಿ ಅಂತ ಅವನು ಹೇಳ್ತಾನೆ. ಹಾಗಾದ್ರೆ ಏನಾಯಿತು, ಮಿಷಿನ್ ಎ ಅಂತ ಒಂದಿದೆ, ಇನ್ನೊಂದು ಮಿಷಿನ್ ಬಿ ಅಂತ ಇನ್ನೊಂದಿದೆ ಅಂತ ಗೊತ್ತಾಯಿತು. ಅದನ್ನ ನಾನು ರೋ ವೈಸ್ ಬರ್ಕೊಂಡೆ, ಎ ಮತ್ತು ಬಿನ. ಈಗ ಅವ್ನು ಹೇಳಿರೋದು ನೋಡೋಣ, ಇಟ್ ಟೇಕ್ಸ್ 1 hour ಆಫ್ ವರ್ಕ್ ಆನ್ ಮಿಷಿನ್ ಎ. ಮಿಷಿನ್ ಎನಲ್ಲಿ 1 hour ವರ್ಕ್ ಆಗ್ತಾ ಇದೆ, ಹಾಗೆ ಮಿಷಿನ್ ಬಿ ನಲ್ಲಿ 3 hour ವರ್ಕ್ ಆಗ್ತಾ ಇದೆ. ಯಾವುದಕ್ಕೆ, ನಟ್ಸನ್ನ ಪ್ರೊಡ್ಯೂಸ್ ಮಾಡೋಕ್ಕೆ. ಹಿ ಸೇಸ್ ಟು ಪ್ರೊಡ್ಯೂಸ್ ದ ಪ್ಯಾಕೇಜ್ ಆಫ್ ನಟ್ಸ್, 1 hour ಆಫ್ ವರ್ಕ್ ಆನ್ ಮಿಷಿನ್ ಎ ಆ್ಯಂಡ್ 3 hours ಆಫ್ ವರ್ಕ್ ಆನ್ ಮಿಷಿನ್ ಬಿ ಅಂತ ಅವನು ಹೇಳಿದ್ದಾನೆ. ಸೊ ಅದಕ್ಕೆ ನಾನೇನು ಮಾಡಿದೆ, ನಟ್ಸ್ಗೆ 1 ಮತ್ತು 3 ಬರೆದೆ, ಮಿಷಿನ್ ಎ ಕಡೆಗೆ 1, ಮಿಷಿನ್ ಬಿಗೆ 3 ಅಂತ ಬರೆದೆ. ನೆಕ್ಸ್ಟ್ ಹೇಳ್ತಾನೆ, ಬೋಲ್ಟ್ಸ್ ಹೇಳ್ತಾನೆ ನೋಡಿ, ಇಟ್ ಟೇಕ್ಸ್ 3 hours ಆಫ್ ವರ್ಕ್ ಆನ್ ಮಿಷಿನ್ ಎ ಆ್ಯಂಡ್ 1 hour ಆಫ್ ವರ್ಕ್ ಆನ್ ಮಿಷಿನ್ ಬಿ ಟು ಪ್ರೊಡ್ಯೂಸ್ ದ ಪ್ಯಾಕೇಜ್ ಆಫ್ ಬೋಲ್ಟ್ಸ್ ಅಂತ ಹೇಳಿದ್ದಾನೆ. ಹಾಗಾದರೆ ಬೋಲ್ಟ್ಸ್ ಮಿಷಿನ್ ಎಗೆ 3 hours ಆ್ಯಂಡ್ ನಟ್ಸ್ಗೆ ಇದಕ್ಕೆ ಮಿಷಿನ್ ಬಿಗೆ 1 hour ಅಂತ ಹೇಳಿದ್ದಾನೆ. ಅದನ್ನೂ ಬರ್ಕೊಂಡೆ. ಮುಂದಕ್ಕೆ ಏನು ಹೇಳ್ತಾನೆ, ಒಂದು ಪ್ಯಾಕೇಜ್ ಆಫ್ ನಟ್ಗೆ ಪ್ರಾಫಿಟ್ ಹೇಳಿದಾನೆ ನೋಡಿ. ಪ್ರಾಫಿಟ್ ಬರಿಬೇಕಾದ್ರೆ ಪ್ರಾಫಿಟ್ ಪರ್ ಪ್ಯಾಕೇಜ್ ಅಂತ ಹೇಳಿದ್ದಾನೆ. ಸೊ ಪ್ರಾಫಿಟ್ ಪರ್ ಪ್ಯಾಕೇಜ್, ಪ್ರತಿ ಪ್ಯಾಕೇಜ್ಗೂ ಏನು ಪ್ರಾಫಿಟ್ ಸಿಗ್ತಾ ಇದೆ, ನಟ್ಸ್ಗೆ 17 ರೂಪಾಯಿ ಅಂತ ಹೇಳಿದ್ದಾನೆ, 17.5, ಆ್ಯಂಡ್ ಬೋಲ್ಟ್ಸ್ಗೆ 7 ರೂಪಾಯಿ ಅಂತ ಹೇಳಿದ್ದಾನೆ, ಸೊ 7 rupees. ಸರಿ, ನೀವು ಕೇಳ್ಬೋದು, ಸರ್ ಯಾಕೆ ಅದನ್ನು ಇಲ್ಲಿ ಬರೆದ್ರಿ, ಇಲ್ಲಿ ಯಾಕೆ ಬರ್ಕೊಳ್ಳಿಲ್ಲ ಕಾಲಮಲ್ಲಿ ಅಂತ ಕೇಳ್ಬೋದು. ಈಗ ನಾನೊಂದು ವೇಳೆ ಆ ಕ್ವಶನ್ನ ಪ್ರಾಫಿಟನ್ನು ಕಾಲಮಲ್ಲಿ ಬರೆದಿದ್ದಿದ್ರೆ ಏನಾಗ್ತಿತ್ತು, ಕಾಲಮಲ್ಲಿ ಇಲ್ಲಿ ಬರೀತಿದ್ದೆ, ಇಲ್ಲಿ ಬರ್ದಿದ್ದಿದ್ರೆ ಏನಾಗ್ತಿತ್ತು, ಈಗ ಮಿಷಿನ್ ಎ ಮತ್ತು ಬಿಗೆ ಬರ್ಕೋಬೇಕಾಗಿತ್ತು. ಆದರೆ ಪ್ರಾಫಿಟ್ ಇರೋದು ಯಾವುದಕ್ಕೆ, ನಟ್ಸು ಮತ್ತು ಬೋಲ್ಟ್ಸ್ಗಳಿಗೆ. ನಟ್ಸು ಬೋಲ್ಟ್ಸ್ಗಳಿಗೆ ಬರೀಬೇಕಾದ್ರೆ ಪ್ರಾಫಿಟ್ನ ಇಲ್ಲಿ ಬರ್ಕೊಂಡ್ರೆ ಮಾತ್ರ ನಟ್ಟು ಬೋಲ್ಟು ಬರೆಯೋಕ್ಕೆ ಸಾಧ್ಯ. ಅದಕ್ಕೇನೆ ಅದನ್ನು ರೋ ವೈಸ್ ಬರ್ಕೊಂಡೆ. ನೆಕ್ಸ್ಟ್ ಏನಾಯಿತು, ಮುಂದಕ್ಕೆ ಹೇಳ್ತಾನೆ, ಅವ್ನು ಕ್ವಶನ್ ಕೇಳಿರೋಂಥದ್ದು ನೋಡಿ, ಅವ್ನು ಹೇಳ್ತಾನೆ ವಾಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನೋಂಥ ಕ್ವಶನ್ ಕೇಳಿದ್ದಾನೆ. ಯಾವಾಗ, ಎಷ್ಟು ಪ್ಯಾಕೇಜ್ ಆಫ್ ನಟ್ಸು ಎಷ್ಟು ಪ್ಯಾಕೇಜ್ ಆಫ್ ಬೋಲ್ಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಅಂತ ಕೇಳಿದ್ದಾನೆ. ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾನೆ, ಹೀ ಕ್ಯಾನ್ ಆಪರೇಟ್ ದ ಮಿಷಿನ್ಸ್ ಫಾರ್ ಅಟ್ ಮೋಸ್ಟ್ 12 hours ಅಂತ ಹೇಳ್ತಾನೆ. ನೋಡಿ ಮಕ್ಕಳ, ಒಂದು ತಿಳ್ಕೊಳ್ಳಿ, ಅಟ್ ಮೋಸ್ಟ್ ಅನ್ನೋದಕ್ಕೂ ಅಟ್ ಲೀಸ್ಟ್ ಅನ್ನೋ 2 ಪದ ಇಲ್ಲಿ ಬರುತ್ತೆ ಮುಂದಿನ ಪ್ರಾಬ್ಲಮ್ಗಳಲ್ಲಿ. ಅಟ್ ಲೀಸ್ಟ್ ಅಂದರೆ ಯಾವಾಗ, ಅಟ್ ಮೋಸ್ಟ್ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಅಟ್ ಮೋಸ್ಟ್ ಅಂದರೆ ಏನರ್ಥ, ಅಟ್ ಮೋಸ್ಟ್ ಕೆಲವೊಂದ್ಸಲ ಹೇಳ್ತೀವಿ ಯು ಕ್ಯಾನ್ ಸ್ಕೋರ್ ಎ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ 100 ಅಂತ ಹೇಳ್ತೀವಿ, ಅಥವಾ ಅಟ್ ಮೋಸ್ಟ್ ಯು ಕ್ಯಾನ್ ಸ್ಕೋರ್ 100 marks ಅಂತ ಹೇಳ್ತೀವಿ. ಅಟ್ ಮೋಸ್ಟ್ ಅಂದರೆ ಏನಾಯ್ತಾಗಾರೆ ಅದು, ಅಥವಾ ಅದಕ್ಕಿಂತ ಕಮ್ಮಿ ತೆಗಿಬೋದು, ಅದಕ್ಕಿಂತ ಜಾಸ್ತಿ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ.
ಒಂದು ವೇಳೆ ಯಾವ್ದಾದ್ರು ಪ್ರಾಬ್ಲಮ್ ಅಟ್ಲೀಸ್ಟ್ ಅಂತ ಕೇಳಿದ್ರೆ ಏನು ಮಾಡಬೇಕು? ಅಟ್ಲೀಸ್ಟ್ ಅಂತ ಕೇಳಿದ್ರೆ ಹೇಳ್ತೀವಿ, ಈಗ ಸ್ಕೋರ್ ಮಾಡಬೇಕಾದ್ರೆ ಪಾಸ್ ಮಾಡೋಕ್ಕೆ ಮಿನಿಮಮ್ 35 ತೆಗಿಬೇಕು, ನೀವು ಅಟ್ಲೀಸ್ಟ್ 35 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಅಂದ್ರೆ ಏನು? ಅದು ಅಥವಾ ಅದಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಅದಕ್ಕಿಂತ ಕಮ್ಮಿ ಇರಂಗಿಲ್ಲ. ಹಾಗಾದ್ರೆ ಇಲ್ಲಿ ಹೇಳಿರೋದು ಏನಂತ? ಅಟ್ ಮೋಸ್ಟ್ ಅಂತ. ಅಟ್ ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್ ಆಗೋಗಿದೆ. ಸೊ ಮ್ಯಾಕ್ಸಿಮಮ್ ಅವೈಲಬಿಲಿಟಿ, ಮ್ಯಾಕ್ಸಿಮಮ್ ಅವೈಲಬಲ್ ಎಷ್ಟೊತ್ತು ಹೇಳಿದಾನೆ ಅವನು? 12 ಗಂಟೆ ಕಾಲ ಮ್ಯಾಕ್ಸಿಮಮ್ ಅವೈಲಬಲ್ ಇರುತ್ತೆ ಅಂತ ಹೇಳಿದ್ದಾನೆ. ಸೊ 12 hours, ಇದನ್ನು 12 hours ಎ ಮಿಷನ್ನುವೆ ಬಿ ಮಿಷನ್ ಸಹ 12 hours ಮ್ಯಾಕ್ಸಿಮಮ್ ಅವೈಲಬಲ್ ಇದೆ. ಈಗ ನನ್ನ ಉದ್ದೇಶ ಎಷ್ಟು ಪ್ಯಾಕೇಜ್ ಆಫ್ ನಟ್ಸ್, ಎಷ್ಟು ಪ್ಯಾಕೇಜ್ ಆಫ್ ಬೋಲ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು, ಸೊ ದಟ್ ದ ಪ್ರಾಫಿಟ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾನೆ. ಸೊ ಇದು ಟೇಬಲ್ನ ಮೊದಲೇ ಹೇಳಿದೆ, ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು. ಈ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸರಿ, ಈಗ ಈ ಟೇಬಲ್ ಇದೆ. ಈ ಟೇಬಲ್ನ ಯೂಸ್ ಮಾಡಿಕೊಂಡು ನಾನೀಗ ಒಂದು ರೆಗ್ಯುಲರ್ LPP ಪ್ರಾಬ್ಲಮನ್ನು ಹಾಕೋಬೇಕಾಗತ್ತೆ. ಒಂದು ರೆಗ್ಯುಲರ್ LPP ಪ್ರಾಬ್ಲಮ್ ಹೇಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ ಇದರಿಂದ ಒಂದು LPP ಪ್ರಾಬ್ಲಮ್ನ ಹೇಗೆ ಡಿರೈವ್ ಮಾಡ್ಬೋದು ಅದನ್ನು ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ, ನನ್ನ ಇದಕ್ಕೋಸ್ಕರ ಅವ್ನು ಕೇಳಿದ್ರೆ ಯಾವುದ್ರ ಮೇಲೆ ಪ್ರಾಫಿಟ್ಟು? ನಟ್ಗಳ ಮೇಲೆ ಮತ್ತು ಬೋಲ್ಟ್ಗಳ ಮೇಲೆ. ಅದಕ್ಕೆ ನಾನೇನು ಮಾಡ್ತೀನಿ, ಆ ನಟ್ಸನ್ನ X ಅಂತ ತಗೋತೀನಿ, ಹಾಗೆ ಬೋಲ್ಟ್ಗಳನ್ನ Y ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನನ್ನ ಇಂಟೆನ್ಷನ್ ಇರೋದೇನು? ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು. ಸೊ ಐ ವಿಲ್ ರೈಟ್ ಮ್ಯಾಕ್ಸಿಮೈಸ್ Z is equal to, ಯಾಕೆಂದ್ರೆ ನಿಮಗೆ ಗೊತ್ತು ಆಬ್ಜೆಕ್ಟಿವ್ ಫಂಕ್ಷನ್ ಬರೀಬೇಕಾದ್ರೆ ಅಂತ ಬರೀತೀವಿ, Z is equal to AX plus BY ಅಂತ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಹೇಳಿದ್ದೆ. ವೇರ್ A and B ಆರ್ ಕಾನ್ಸ್ಟೆಂಟ್ಸ್ ಅಂತ ಲೀನಿಯರ್ ಫಂಕ್ಷನ್ ಫಾರ್ಮಲ್ಲಿ ಇರಬೇಕು. ಸೊ Z is equal to ಯಾವುದನ್ನ ಮ್ಯಾಕ್ಸಿಮೈಸ್ ಮಾಡಬೇಕು? ಪ್ರಾಫಿಟ್ನ. ಪ್ರಾಫಿಟ್ಗೆ ಸಂಬಂಧಪಟ್ಟಿದ್ದ ವ್ಯಾಲ್ಯೂಸ್ ಯಾವುದು? 17.5 ಮತ್ತು 7. 17.5 ಯಾವುದಕ್ಕೆ? ನಟ್ಸ್ಗೆ. ನಟ್ಸ್ ಅಂದ್ರೆ ಯಾವುದು? X. 7 ಯಾವುದಕ್ಕೆ? ಬೋಲ್ಟ್ಸ್ಗೆ. ಬೋಲ್ಟ್ಸ್ ಅಂದ್ರೆ ಯಾವುದು? Y. ಹಾಗಾದ್ರೆ ಏನಂತ ಬರೀತೀನಿ? 17.5x ಪ್ಲಸ್ 7y ಅಂತ ಬರ್ಕೊಂಡೆ. ಸರಿ, ಇದನ್ನು ಬರ್ದಾಯ್ತು. ಕಂಡೀಷನ್ಸ್ ಬೇಕಲ್ಲ, ಕನ್ಸ್ಟ್ರೇಂಟ್ಸ್. ಸಬ್ಜೆಕ್ಟ್ ಟು ಕನ್ಸ್ಟ್ರೇಂಟ್ಸ್ ಯಾವ ವ್ಯಾಲ್ಯೂಸ್ ಇದೆ? ಇಲ್ಲಿ ಈ ವ್ಯಾಲ್ಯೂ ಹೊರಟೋಯ್ತು, ಪ್ರಾಫಿಟ್ ಪ್ಯಾಕೇಜ್ ಹೊರಟೋಯ್ತು ಪರ್ ಪ್ಯಾಕೇಜ್ಗೆ. ಇನ್ನು ಉಳಿದಿರೋದು ಯಾವುದು? ಮಿಷನ್ ಎ ಮತ್ತು ಮಿಷನ್ ಬಿಗಳದು. ಏನೇನಿದೆ ಹಾಗಾದ್ರೆ? ಎಕ್ಸ್, ಯಾಕಂದ್ರೆ ಎಕ್ಸ್ ಅಂತ ಯಾಕೆ ಬರುತ್ತೆ? 1 × x ಪ್ಲಸ್ 3y. ಇದೇನಾಯ್ತು? ಈ ಕಡೆ 12 ಇದೆ, ಸೊ 12ನ ಬರ್ಕೊಳ್ಳಿ. ಅದೇ ತರ 3x ಪ್ಲಸ್ 1y. ಹಾಗಾದ್ರೆ 3x ಪ್ಲಸ್ 1y ಅಂದ್ರೆ y ಅಂತ ಬರುತ್ತೆ, ಅಲ್ಲೂ 12 ಇದೆ, 12 ಬರ್ಕೊಂಡೆ. ಸರ್, ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀರಲ್ಲ, ಏನು? ಇಲ್ಲಿ ಗ್ಯಾಪ್ ಅಲ್ಲಿ ಇನ್ಇಕ್ವಾಲಿಟಿ ಹಾಕಬೇಕು. ಯಾವುದು? ಲೆಸ್ ದನ್ ಆರ್ ಈಕ್ವಲ್ ಟು ನ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ನ ಅನ್ನೋದು. ಹಾಗಾದ್ರೆ ನಮಗೆ ಕೊಟ್ಟಿದ್ದೇನಂತ ಅವನು? ಮ್ಯಾಕ್ಸಿಮಮ್ ಅವೈಲಬಲ್ ಟೈಮ್ ಅಂತ ಹೇಳಿದ್ದ ಅವನು. ಟೈಮ್ ಅನ್ನು ಏನಂತ ಹೇಳಿದ್ದ? ಮ್ಯಾಕ್ಸಿಮಮ್ ಅವೈಲಬಲ್ ಟೈಮ್ ಅಂತ ಹೇಳಿದ್ದ. ಮ್ಯಾಕ್ಸಿಮಮ್ ಅವೈಲಬಲ್ ಅಂದರೆ ಅದಕ್ಕಿಂತ ಕಮ್ಮಿ ಯೂಸ್ ಮಾಡ್ಕೋಬೋದು ಅಥವಾ ಅಷ್ಟೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾದರೆ ಲೆಸ್ ದನ್ ಆರ್ ಈಕ್ವಲ್ ಟು, ಎರಡಕ್ಕೂ ಅಷ್ಟೇ ಅಲೋ ಇದ್ದಿತ್ತು, ಅದಕ್ಕೆ ಲೆಸ್ ದನ್ ಆರ್ ಈಕ್ವಲ್ ಟು ಹಾಕ್ಕೊಂಡೆ. ಆ್ಯಸ್ ಯೂಶುವಲ್ ನೀವು ಎಷ್ಟೇ ಪ್ಯಾಕೇಜ್ ಆಫ್ ನಟ್ಸ್, ಎಷ್ಟೇ ಪ್ಯಾಕೇಜ್ ಆಫ್ ಬೋಲ್ಟ್ಸನ್ನ ಪ್ರೊಡ್ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಅಲ್ಲೇನಾಗುತ್ತೆ? ಇಟ್ ಈಸ್ ನಾನ್ ನೆಗೆಟಿವ್. ಯಾಕೆ ಅಂತಂದರೆ ನೀವು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಮಿನಿಮಮ್ 1 ಪ್ಯಾಕೇಜ್ ಆಫ್ ನಟ್ಸ್ ಅಂತ ಹೇಳ್ತೀವಿ, ಅದು 1 ಪ್ಯಾಕೇಜ್ ಆಫ್ ಬೋಲ್ಟ್ ಅಂತ ಹೇಳ್ತೀವಿ, ಅಥವಾ ಪ್ರೊಡ್ಯೂಸ್ ಮಾಡಲಿಲ್ಲ 0 ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ x, y ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಯಿತು. ಇದಾಯಿತು. ನೆಕ್ಸ್ಟ್, ಈ ಪ್ರಾಬ್ಲಮ್ ಯಾವ ಥರ ಕಾಣಿಸ್ತಾ ಇದೆ? ಈಗ ನಿಮ್ಮ ನಾರ್ಮಲ್ 12.1 ಎಕ್ಸಸೈಸ್ ಪ್ರಾಬ್ಲಮ್ ಬಂದೋಯ್ತು. ಈಗ ಇದನ್ನು ಮಾಮೂಲಿ ಥರ ಸಾಲ್ವ್ ಮಾಡೋಣ. ಹೇಗೆ? ಫಸ್ಟ್ ತಗೋಬೇಕಾದ್ರೆ ಮೊದಲನೇ ಕನ್ಸ್ಟ್ರೇಂಟ್ x ಪ್ಲಸ್ 3y ಈಸ್ ಈಕ್ವಲ್ ಟು 12. ಸರಿ, ಅದರ ಪ್ರಕಾರ ಬಂದರೆ ಎಕ್ಸ್ಗೆ 0 ಕೊಟ್ಟಾಗ y ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ಗೆ 0 ಕೊಟ್ಟರೆ, ಸೊ 0 ಪ್ಲಸ್ 3y 3y ಈಸ್ ಈಕ್ವಲ್ ಟು 12. ಸೊ y ಈಸ್ ಈಕ್ವಲ್ ಟು 4 ಆಯಿತು. yಗೆ 0 ಕೊಟ್ಟರೆ, yಗೆ 0 ಕೊಟ್ಟ ತಕ್ಷಣ 3 × 0 ಬಿಕಮ್ 0, x ಈಸ್ ಈಕ್ವಲ್ ಟು 12 ಆಯಿತು. ನೆಕ್ಸ್ಟ್ ಎರಡನೇ ಕನ್ಸ್ಟೆಂಟ್ ತಗೋತೀನಿ, 3x ಪ್ಲಸ್ y ಈಸ್ ಈಕ್ವಲ್ ಟು 12. ಸೇಮ್ ಕಂಡೀಷನ್ಸ್, ಎಕ್ಸ್ಗೆ 0 ಕೊಟ್ಟರೆ 3 × 0 0, y ವಿಲ್ ಬಿ ಈಕ್ವಲ್ ಟು 12. ನೆಕ್ಸ್ಟ್ ವೆನ್ yಗೆ 0 ಕೊಟ್ಟರೆ, yಗೆ 0 ಕೊಟ್ಟ ತಕ್ಷಣ 3x ಇಸ್ ಈಕ್ವಲ್ ಟು 12 ಆಗುತ್ತೆ, x ವಿಲ್ ಬಿ ಈಕ್ವಲ್ ಟು 4 ಆಗುತ್ತೆ. ನೆಕ್ಸ್ಟ್ ಮೈ ಇಂಟೆನ್ಷನ್ ಇಸ್ ಟು ಪ್ಲಾಟ್ ದ ಗ್ರಾಫ್. ಈಗ ಗ್ರಾಫ್ ಪ್ಲಾಟ್ ಮಾಡಬೇಕು. ಸೊ ಗ್ರಾಫ್ ಪ್ಲಾಟ್ ಮಾಡಬೇಕು. ಇದು x ಆಕ್ಸಿಸ್,
ಹಾಗೆ ಇದು ವೈ ಆಕ್ಸಿಸ್. ಇದನ್ನು ತಗೊಂಡೆ. ನನಗೆ ವ್ಯಾಲ್ಯೂಸ್ ಇರೋದು ನೋಡಿದ್ರೆ ಎಕ್ಸ್ ಅಲ್ಲಿ ಒಂದು 4 ಇದೆ, ಇನ್ನೊಂದು 12 ಇದೆ. ವೈ ಅಲ್ಲಿ ಒಂದು 4 ಇದೆ, ಇನ್ನೊಂದು 12 ಇದೆ. ಇದನ್ನ ಐದರ್ ಯು ಟೇಕ್ ಇನ್ ದ ಮಲ್ಟಿಪಲ್ಸ್ ಆಫ್ 4 ಅಂತ ಅವ್ರು ತಗೊಳ್ಳಿ. 4 ಮತ್ತು 12 4 3 ಬರುತ್ತೆ. ಅಥವಾ ನೀವು ಬೇಡ ಅಂತಂದರೆ ಯು ಕ್ಯಾನ್ ಟೇಕ್ ಇನ್ ದ ಮಲ್ಟಿಪಲ್ಸ್ ಆಫ್ 2 ಆಲ್ಸೋ. ಸೊ ನಾನೇನು ಮಾಡ್ತೀನಿ, ಇಲ್ಲಿ 2 ಮಲ್ಟಿಪಲ್ಸ್ ತಗೋತೀನಿ. 2 4 6 8 10 12 ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ. 2 4 6 8 10 12. ಅದೇ ಥರ ಇದನ್ನು ಇಲ್ಲಿ ಬರ್ಕೊಂಡ್ರೆ 2 4 6 8 10 12. 2 4 6 8 10 12 ಆಗುತ್ತೆ. ಆರಿಜಿನ್ ಆಸ್ ಯೂಶುವಲ್ 0. ನೆಕ್ಸ್ಟು ಪಾಯಿಂಟ್ಸ್ನ ಪ್ಲಾಟ್ ಮಾಡಬೇಕು. ಎಕ್ಸ್ಗೆ 12 ಕೊಟ್ಟಾಗ ವೈಗೆ 4, ಎಕ್ಸಿಗೆ 12 ವೈಗೆ 4. ಅದನ್ನು ಜಾಯಿನ್ ಮಾಡೋಣ. ಓಕೆ, ನೆಕ್ಸ್ಟ್ ಯಾವುದು? ಎಕ್ಸಿಗೆ 4 ವೈಗೆ 12. ಎಕ್ಸಿಗೆ 4 ಕೊಟ್ಟಾಗ ವೈಗೆ ಏನು ಬರುತ್ತೆ? 12 ಬರುತ್ತೆ. ಸರಿ, ಅದನ್ನು ಜಾಯಿನ್ ಮಾಡೋಣ. ಆಯಿತು. ಈಗ ನೆಕ್ಸ್ಟ್ ಏನಾಯ್ತು ಹಾಗಾದ್ರೆ ಇದು ಯಾವ ಲೈನಿಂದ ಬಂದಿದ್ದು? 4yಗೆ ಎಕ್ಸಿಗೆ 12 ಬಂದಿದ್ದು, ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 12 ಬಂತು. ಎಕ್ಸಿಗೆ 4 ವೈಗೆ 12 ಯಾವುದಕ್ಕೆ ಬಂತು? 3x ಪ್ಲಸ್ ವೈ ಇಸ್ ಈಕ್ವಲ್ ಟು 12 ಬಂತು. ಮತ್ತೇನು ಮಾಡಬೇಕು ನಾವೀಗ? ಕಾಮನ್ ರೀಜನ್ನ ಶೇಡ್ ಮಾಡಬೇಕು. ಸೊ ಕಾಮನ್ ರೀಜನ್ ಶೇಡ್ ಮಾಡೋಕ್ಕೆ ಮುಂಚೆ ಯಾವ್ಯಾವ ರೀಜನ್ ಕಾಣುತ್ತೋ ಆ ರೀಜನ್ ಎಲ್ಲ ಟಿಕ್ ಮಾಡ್ಕೊಳ್ಳೋಣ. 1 2 3 4 ರೀಜನ್ ಕಾಣಿಸ್ತಿದೆ. ಟಿಕ್ ಮಾಡಿಕೊಂಡೆ. ಮೊದಲನೇ ಕನ್ಸ್ಟೆಂಟ್ ತಗೊಳ್ಳಿ, ಎಕ್ಸ್ ಪ್ಲಸ್ 3y. 0 ಮತ್ತು 0 ಕೊಡಬೇಕು ಎಕ್ಸ್ ವೈಗೆ. 0 ಲೆಸ್ ಆರ್ ಈಕ್ವಲ್ ಟು 12 ಆಗುತ್ತೆ ಕೊಟ್ಟಾಗ. 0 ಇಸ್ ಲೆಸ್ ಆರ್ ಈಕ್ವಲ್ ಟು 12 ನಿಜ. ಆಟೋಮೆಟಿಕಲಿ ಯಾವಾಗ ನಿಜ ಆಯಿತೋ ಆರಿಜಿನ್ ಕಡೆಗೆ ಶೇಡ್ ಆಗುತ್ತೆ. ಯಾವುದು? ಎಕ್ಸ್ ಪ್ಲಸ್ 3yದು ಈ ಲೈನು. ಸೊ ಈ ಲೈನು ಆರಿಜಿನ್ ಕಡೆಗೆ ಶೇಡ್ ಆಗ್ತಿದೆ ಅಂದ ತಕ್ಷಣ ಈ ಒಂದು ಟಿಕ್ ಮಾರ್ಕ್ ಹೊರಟೋಯ್ತು, ಅಂದರೆ ಈ ರೀಜನ್ ಹೊರಟೋಯ್ತು, ಹಾಗೆ ಈ ರೀಜನ್ ಸಹ ಹೊರಟೋಯ್ತು. ನೆಕ್ಸ್ಟ್ ಎರಡನೇ ಕನ್ಸ್ಟೆಂಟ್ಗೆ ಬಂದರೆ ಎಕ್ಸಿಗೆ 0 ವೈಗೆ 0 ಕೊಟ್ಟರೆ 0 ಇಸ್ ಲೆಸ್ ಆರ್ ಈಕ್ವಲ್ ಟು 12. 0 ಇಸ್ ಲೆಸ್ ಆರ್ ಈಕ್ವಲ್ ಟು 12 ಅಂತ ಆದಾಗ ಆಟೋಮೆಟಿಕಲಿ ಏನಾಯಿತು? ಸೊ ಅದು ನಿಜ ಆಯಿತು. ಯಾವಾಗ ಅದು ನಿಜ ಆಯಿತು, ಈ ಲೈನಿಂದ ಒಳಗೆ ಆರಿಜಿನ್ ಕಡೆ ಶೇಡ್ ಆಗಬೇಕು, ಹೊರಗೆ ಶೇಡ್ ಆಗಲ್ಲ. ಸೊ ಇದು ಹೊರಟೋಯ್ತು. ಸೊ ಹೌದಲ್ಲ, ಇಷ್ಟ ಆಯಿತು. ಈಗ ಏನಾಯಿತು ನೆಕ್ಸ್ಟ್ ಹಾಗಾದರೆ? ಕಾಮನ್ ರೀಜನ್ ನನಗೆ ಬಂತು. ಈ ರೀಜನ್ನ ಶೇಡ್ ಮಾಡೋಣ. ಸೊ ಈ ರೀಜನ್ನ ಶೇಡ್ ಮಾಡ್ತಿರ್ಬೇಕಾದ್ರೆ ಮತ್ತೆ ನಾವೇನು ಮಾಡಬೇಕೀಗ? ಆ ಎಲ್ಲ ಕಾರ್ನರ್ ಪಾಯಿಂಟ್ಗಳಿಗೂ ಒಂದೊಂದು ಪಾಯಿಂಟ್ಗಳಿಗೆ ಒಂದೊಂದು ಆಲ್ಫಾಬೆಟ್ ಕೊಡಬೇಕು. ಸೊ ನಾನು ಇದಕ್ಕೆ ಎ ಅಂತ ಕೊಡ್ತೀನಿ, ಇಲ್ಲಿ ಬಿ ಅಂತ ಕೊಟ್ಟಿದ್ದೀನಿ, ಇಲ್ಲಿಗೆ ಸಿ, ಇಲ್ಲಿಗೆ ಡಿ, ಇಲ್ಲಿಗೆ ಇ ಅಂತ ಕೊಟ್ಟಿದ್ದೀನಿ. ಸೊ ಈಗ ನಾವು ನೋಡ್ತಾ ಹೋದರೆ ಕಾರ್ನರ್ ಪಾಯಿಂಟ್ಸ್ನ ಬರ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾದರೆ ಸೊ ಏನಾಯಿತು? ಈಗ ಫಸ್ಟು ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಏನಿದೆ? ಕಾರ್ನರ್ ಪಾಯಿಂಟ್ ಆದಮೇಲೆ ಹಿಂದೆ ಹೇಳಿದಂಗೆ ಆಬ್ಜೆಕ್ಟಿವ್ ಫಂಕ್ಷನ್. ಯಾವ್ದು ಆಬ್ಜೆಕ್ಟಿವ್ ಫಂಕ್ಷನ್ನು? z is equal to 17.5x plus 7y. ಸೊ ಇದು ಆಬ್ಜೆಕ್ಟಿವ್ ಫಂಕ್ಷನ್ ಆಯಿತು. ಸೊ ಕಾರ್ನರ್ ಪಾಯಿಂಟ್ಸ್ ಯಾವುದು ನೋಡ್ತಾ ಹೋದರೆ O A C D, O A C D ಇದು ಕಾರ್ನರ್ ಪಾಯಿಂಟ್ಸು. ಓಕೆ, ಈಗ ಕಾರ್ನರ್ ಪಾಯಿಂಟ್ ಸಿಕ್ಕಿದ ಮೇಲೆ ಅದರ ಕೋಆರ್ಡಿನೇಟ್ಸ್ ಬರೀಬೇಕು. O ಅಂದರೆ ಆರಿಜಿನ್, ಅದರ ಕೋಆರ್ಡಿನೇಟ್ಸ್ 0,0. A point is on the x-axis, so y coordinate will be 0. X-axis ಅಲ್ಲಿರೋ ಡಿಸ್ಟೆನ್ಸ್ 4, so it is 4,0. ನೆಕ್ಸ್ಟ್ ಸಿಗೆ ಬಂದರೆ ನಾನು ಹೇಳಿದಂಗೆ ಸಿನ ಡಾಟೆಡ್ ಲೈನಲ್ಲಿ ಎಳ್ಕೋಬೇಕು. ಯಾವಾಗ ನಾನು ಸಿನ ಡಾಟೆಡ್ ಲೈನಲ್ಲಿ ಎಳಿತೀನೋ ನೋಡಿ, ಇಲ್ಲೂ ಸಹ ಎಕ್ಸಲ್ಲಿ 3 ಕಾಣಿಸುತ್ತೆ. ಆ್ಯಕ್ಚುಲಿ 2 ಮತ್ತು 4 ಮಧ್ಯೆ ಬಂದಿರೋದ್ರಿಂದ 3. ನೆಕ್ಸ್ಟ್ ಇಲ್ಲೂ ಸಹ 2 ಮತ್ತು 4 ಮಧ್ಯೆ ಬಂದಿರೋದ್ರಿಂದ 3 ಆಗುತ್ತೆ. ಸೊ ಎಕ್ಸ್ ಮತ್ತು ವೈ ಎರಡೂ ವ್ಯಾಲ್ಯೂಸು 3 ಮತ್ತು 3 ಆಯಿತು. ಸೊ ಇಟ್ ಇಸ್ 3,3. ಡಿ ಪಾಯಿಂಟ್, ಮತ್ತೆ ಡಿ ಪಾಯಿಂಟ್ ಈಸ್ ಆನ್ ದ ವೈ ಆಕ್ಸಿಸ್, ಸೊ ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ 0. ಡಿಸ್ಟೆನ್ಸ್ ಮತ್ತೆ ಇದು 4 ಇರೋದ್ರಿಂದಾಗಿ ಸೊ ಇಟ್ ಈಸ್ 0,4. Now I need to find the value of z corresponding to the values of the corner points.
x ಗೆ 0 y ಗೆ 0 ಎರಡಕ್ಕೂ 0 ಕೊಟ್ಟರೆ ಆಟೋಮೆಟಿಕಲಿ ಆನ್ಸರ್ z ವಿಲ್ ಬಿ 0. 4, 0 ಕೊಟ್ಟರೆ 17.4 ಪ್ಲಸ್ 7 ಇಂಟು 0 7 ಇಂಟು 0 0 17.5 ಇಂಟು 4 ಅಂತ ಹೇಳಿದಾಗ ಇಟ್ ವಿಲ್ ಬಿ 70. ನೆಕ್ಸ್ಟ್ 3, 3 17.5 ಇಂಟು 3 ಪ್ಲಸ್ 7 ಇಂಟು 3 17.5 ಇಂಟು 3 ವಿಲ್ ಬಿಕಮ್ 52.5 plus 7 into 3 will become 21. 52.5 plus 21 will become 73.5. Next 0, 4. 17.5 into 0 ಕೊಟ್ಟರೆ 0. 7 4s are 28. 0 plus 28 will become 28. ಹಾಗಾದರೆ ಇಲ್ಲಿ ನಮಗೆ ಸಿಗ್ತಾ ಇರೋಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? 73.5. ಯಾಕಪ್ಪ 73.5 ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಯಿತು? ಬಿಕಾಸ್ ನಮಗೆ ಇಲ್ಲಿರೋ ವ್ಯಾಲ್ಯೂಸಲ್ಲೆಲ್ಲ 73.5 ಮ್ಯಾಕ್ಸಿಮಮ್ ಅಂತ ಹೇಳಿದಾಗ ನಾವು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಮಾಡಬೇಕಾಗಿದೆ. ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾನು ಮಾರ್ಕ್ ಮಾಡ್ಕೋಬೇಕು. ಸರಿ, ಮಾರ್ಕ್ ಮಾಡಿದೆ. ಈಗ ರೆಗ್ಯುಲರ್ ಪ್ರಾಬ್ಲಮಲ್ಲಿ ಅವ್ರು ಏನಂತ ಬರೀತಿದ್ದೆ? ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಇಸ್ 73.5 ಅಂತ ಬರೆದು ಬಿಡ್ತಿದ್ವಿ. ಅಟ್ ದ ಪಾಯಿಂಟ್ 3, 3 ಅಂತ ಬರೀತಿದ್ವಿ. ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಮುಗಿದೋಗೋದು. ಆದರೆ ಇಲ್ಲಿ ಕೇಳಿರೋಂಥ ಕ್ವಶನ್ ಏನು? ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಕೇಳಿದಾನೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಬರೀಬೇಕಿಲ್ಲಿ. ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಈಸ್ 73.5 rupees. 73.5 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಅದು ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಯಿತು. ಯಾವಾಗ ಬಂತು? ಅವನ ಕ್ವಶನ್ ಕೇಳಿದ ನೋಡ್ಬೇಕಾದ್ರೆ ಹೌ ಮಚ್ ಪ್ಯಾಕೇಜಸ್ ಆಫ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಹಿ ಶುಡ್ ಸೆಲ್ ಅಂತ ಕೇಳಿದಾನೆ. ಹಾಗಾದರೆ ಎಷ್ಟು ಪ್ಯಾಕೇಜ್ಗಳನ್ನ ಅವ್ನು ಸೆಲ್ ಮಾಡಬೇಕು? 3, 3 ಅಂದರೆ x3 y3 ಡಿನೋಟ್ ಮಾಡ್ತಾ ಇದೆ. x3 ಅಂದರೆ ಅರ್ಥ ಏನು? x ರಿಪ್ರೆಸೆಂಟ್ಸ್ ದ ನಟ್ಸ್, y ರೆಪ್ರೆಸೆಂಟ್ಸ್ ದ ಬೋಲ್ಟ್ಸ್. ಹಾಗಾದರೆ ಅವ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ the maximum profit is 73.5 rupees is obtained when 3 units of nuts and 3 units of bolts are produced. ಇಲ್ಲೇನಾಯ್ತು? 3 ಯೂನಿಟ್ಸ್ ಅಂತ ಬರೀರಿ ಅಥವಾ 3 ಪ್ಯಾಕೇಜಸ್ ಅಂತ ಬರೀರಿ. ಇಟ್ಸ್ ನಾಟ್ ಅ ಪ್ರಾಬ್ಲಮ್. 3 ಪ್ಯಾಕೇಜಸ್, 3 ಪ್ಯಾಕೇಜಸ್ ಆಫ್ ನಟ್ಸ್ ಆ್ಯಂಡ್ 3 ಪ್ಯಾಕೇಜಸ್ ಆಫ್ ಬೋಲ್ಟ್ಸ್ನ ಪ್ರೊಡ್ಯೂಸ್ ಮಾಡಿದಾಗ ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 73.5 rupees ಬರ್ತಾ ಇದೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಥ್ಯಾಂಕ್ ಯು.